ಇಲ್ಲ. ಪಾಷಾ ಅವರೇ ನಾನು ಪಾಷಾ ಅವ್ರದ್ದು ಮಾತ್ರ ಕೇಳ್ತಿದ್ದೀನಿ, ಅವ್ರದ್ದು ವಾಯ್ಸ್ ಮಾತ್ರ ಆನ್ ಏರ್ ಹೋಗ್ತಾ ಇದೆ. ಹಾಗಾಗಿ ಇಬ್ಬರು ನಿಮ್ಮ ಗಂಟ್ಲಿಗೆ ಕೊಂಚ ಕಾಲ ರೆಸ್ಟ್ ಕೊಡಿ. ಪಾಷಾ ಅವರೇ, ನನ್ನ ಪ್ರಶ್ನೆ ಕಂಪ್ಲೀಟ್ ಆಗ್ಲಿಕ್ಕೆ ಬಿಡ್ಲಿಲ್ಲ ನಟರಾಜ್ ಗೌಡ್ರು. ಇನ್ ಕೇಸ್ ನಾಳೆ ದಿನ ಸರ್ಕಾರ, ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ನಾಳೆ ಬರುವ ಮುಸ್ಲಿಂ ಧಾರ್ಮಿಕ ಆಚರಣೆಯಲ್ಲಿ ನೇತೃತ್ವ ಹಿಂದೂಗಳೇ ವಹಿಸಬೇಕು ಅಂತ ಹೇಳಿ ಆಜ್ಞೆಯನ್ನ ಪಾಸ್ ಮಾಡಿದ್ರೆ ಮುಸಲ್ಮಾನರ ಪ್ರತಿಕ್ರಿಯೆ ಏನಿರುತ್ತೆ? ಅದವ್ರು ಡಿಸೈಡ್ ಮಾಡಿ. ಶರಿಯಾನಲ್ಲಿ ಇನ್ವಾಲ್ವ್ ಆಗ ಕೊಡಲ್ಲ. ನಾವು ಯಾರಿಗೆ ಸಂಬಂಧ ಪ್ರಶ್ನೆ ಯಾರಿಗೆ ನಾವು ಇನ್ವಾಲ್ವ್ ಆಗಿ ಕೊಡಲ್ಲ ಅಂತ ಗೌರ್ಮೆಂಟ್ ಏನಕ್ಕೆ ನಮ್ಗೆ? ನಮ್ಮ ಧರ್ಮದ ಒಳಗಡೆ ಬಂದ್ರೆ ಆ ಗೌರ್ಮೆಂಟ್ ಬೇಡ ನಮ್ಗೆ. ಇನ್ನೊಂದ್ಸತಿ ಹೇಳಿ ಸರ್, ಹಿಂದೂಗಳ ಗೌರ್ಮೆಂಟ್ ಬೇಡ ನಮ್ಗೆ. ನಮ್ಮ ಶರಿಯಾ ಒಳಗಡೆ, ನಮ್ಮ ಧರ್ಮ ಒಳಗಡೆ ಚೇಂಜಸ್ ಮಾಡಕ್ಕೆ ಏನನ್ನ ಇದು ಮಾಡಕ್ ಬಂದ್ರೆ ಯಾ ಕಾಂಗ್ರೆಸ್ ಇರ್ಲಿ, ಬಿಜೆಪಿ ಇರ್ಲಿ, ಜೆಡಿಎಸ್ ಇರ್ಲಿ, ಯಾವ ಗೌರ್ಮೆಂಟೇ ಬೇಡ ಮುಸಲ್ಮಾನ. ತಮಾಷೆ ಮಾಡ್ತೀರಾ? ಮುಸಲ್ಮಾನಿಗೆ ತಕೊಂಡು ತಮಾಷೆ ಮಾಡ್ತೀರಾ? अयो तेरी माँ की कसम, गलती हो गई बा. वो क्या हो गया मालूम है? बच्चों के साथ मिल के थोड़ा खराब गेम हो गई. इसको अम्मा की कसम में, अब्दुल का उसम में, नेक्स्ट टाइम ऐसा गलती नहीं होता बा. ಕುಸುಮಾ ಅವರು ನಾನು ಬ್ರೇಕ್ ಹೋಗ್ಬೇಕು ಅದಕ್ಕೆ ಮುಂಚೆ ನಾನು ಮತ್ತೊಮ್ಮೆ ಹೇಳ್ತಿದ್ದೀನಿ ಕುಸುಮಾ ಅವರೇ, ಇಲ್ಲಿ ಒಬ್ಜೆಕ್ಷನ್ ಇರೋದು ಬಾನು ಮುಷ್ತಾಕ್ ಅವರು ಮುಸಲ್ಮಾನರು ಅನ್ನೋ ಕಾರಣಕ್ಕಲ್ಲ. ಆದ್ರೆ ಆ ಒಂದು ಸಮ್ಮೇಳನದ ವೇದಿಕೆಯಲ್ಲಿ ಅವರು ವ್ಯಕ್ತಪಡಿಸಿದಂತಹ ಮಾತುಗಳು, ಅದರಲ್ಲಿ ನೀವು ಅರ್ಥ ಮಾಡ್ಕೊಂಡ ಹಾಗೆ ಕರ್ನಾಟಕದ ಧ್ವಜದಲ್ಲಿ ಹಿಂದೂಗಳ ಸಂಕೇತವಾದ ಕುಂಕುಮ ಅರಿಶಿಣ ಇದೆ. ಹಿಂದೂಗಳ ಸಂಕೇತವಾಗಿ ಆಕೆಯನ್ನ, ಕನ್ನಡಾಂಬೆಯನ್ನ ಭುವನೇಶ್ವರಿ ದೇವಿ ಮಾಡಲಾಗಿದೆ. ಇದನ್ನ ಒಬ್ಬ ಅಲ್ಪಸಂಖ್ಯಾತಳಾಗಿ ನಾನು ಸಹಿಸಲಿಕ್ಕೆ ಕಷ್ಟ ಸಾಧ್ಯ ಅನ್ನೋ ರೀತಿಯಲ್ಲಿ ಇತ್ತ ಇಲ್ಲವಾ ಅವ್ರ ಮಾತು? ಸಹಿಸ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದಕ್ಕಿಂತ ಕಾನ್ಶಿಯಸ್ ಆಗಿ ನನ್ನನ್ನು ಹೊರಗಿಡಲಿಕ್ಕೆ ಹೀಗೆ ಮಾಡಲಾಗಿದೆ ಅನ್ನೋದು ಅವರ ಅದೊಂದು. ಮತ್ತೆ ನಾನು ಮಾತು ಮುಂದುವರಿಸಕ್ ಮುಂಚೆ ನೋಡಿ, ಈ ಉದ್ಘಾಟನೆಗೆ ಯಾರೋ ಆಗ್ಲೇ ಇನ್ನೊಬ್ರು ಮೆನ್ಷನ್ ಮಾಡಿದ್ರು, ಇದರಲ್ಲಿ ಆ ಟ್ರಾನ್ಸ್ಲೇಟರ್ದು ಕೂಡ ಸಮ ಪಾಲಿದೆ. ನಾವು ಅವ್ರನ್ನ ನೆಗ್ಲೆಕ್ಟ್ ಮಾಡೋದು ತುಂಬಾ ತಪ್ಪು. ಕರೆದ್ರೆ ದೀಪಾ ಅವ್ರನ್ನು ಕರಿಬೇಕಾಗಿತ್ತು. ಇದು ನನ್ನ ಬಲವಾದ ಒಂದು ಮಂಡನೆ. ಇದು ಒಂದು ವಿಷಯ. ಆಮೇಲೆ ಯಾಕೆ ಸರ್, ನನ್ನ ಪ್ಯಾನಲಿಸ್ಟ್ ಗಳಿಗೆಲ್ಲ ಕೇಳ್ತೀನಿ, ನನ್ ಬಹುತೇಕ ಟಿವಿ ಡಿಬೇಟ್ ಗಳನ್ನ ನೋಡೋದನ್ನ ಜನ ನಿಲ್ಸಿದ್ದಾರೆ. ಯಾಕೆ ಅಂದ್ರೆ ಯಾರ ಮಾತು ಯಾರು ಕೇಳಿಸ್ಕೊಳ್ದೆ ಸುಮ್ನೆ ಹೀಗೆ ಕಿತ್ತಾಡ್ತಾ ಇರೋದ್ರಲ್ಲಿ ಅರ್ಥ ಇಲ್ಲ, ಕೇಳಿಸೋದಿಲ್ಲ ಸ್ಪಷ್ಟವಾಗಿ. ಒಬ್ರು ಮಾತಾಡುವಾಗ ಶಾಂತಿಯಿಂದ ಎಲ್ರು ಕೇಳಿಸ್ಕೊಳ್ಳೋಣ. ಮತ್ತೆ ಇನ್ನೊಂದೇನಂದ್ರೆ, ಏನಾದ್ರೂ ಒಂದು ವಿಷಯ ಸಿಗ್ಲಿ, ಒಂದು ನೆಪ ಸಿಗ್ಲಿ, ಅದು ಕೇವಲ ಅದನ್ನು ನೆಪ ಮಾಡಿಕೊಂಡು ಚಚ್ಚಾಡ್ಬಿಡೋಣ ಹಿಂದೂ ಮುಸ್ಲಿಂ ಅಂತಾನೆ ನಾವು ಕಾಯೋದ್ ಬೇಡ. ಸ್ವಲ್ಪ ತಾಳ್ಮೆಯಿಂದ ನೋಡೋಣ. ನೋಡಿ, ಇದನ್ನು ಭುವನೇಶ್ವರಿ ತಾಯಿ ಮಾಡಿದ್ದೀರಿ ಅಂತ ಹೇಳಿರೋದು ಭಾನು ಅವರೇ. ಇವತ್ತು ಬಾಗಿನವನ್ನು ಸ್ವೀಕರಿಸಿರುವವರು ಅವರೇ, ಮಠಗಳಿಗೆ ಹೋದವರು ಅವರೇ. ಹಾಗಾಗಿ ಅವರಲ್ಲೇ ಒಂದು ದ್ವಂದ್ವ ಇದೆ. ಇದು ಮೊದಲನೇ, ನಾವು ಅವ್ರ ಪರವಾಗಿ ನಾವು ಕಿತ್ತಾಡೋದ್ರಲ್ಲಿ ಅರ್ಥ ಇಲ್ಲ. ಎರಡನ್ನೂ ಅವರೇ ಮಾಡಿದ್ದಾರೆ. ಇದು ಮೊದಲನೇ ವಿಷಯ. ಆಮೇಲೆ ಇಲ್ಲಿ ಸೌಹಾರ್ದ ಯಾವತ್ತೂ ಇದೆ ಸರ್. ನಾನು ಆಗ್ಲೇ ಹೇಳ್ತಾ ಅದು ನಿಂತು ಹೋಯ್ತು ಮಾತು. ಹಕೀಂ ನಂಜುಂಡ ಇದಾನೆ ನಂಜನಗೂಡಲ್ಲಿ. ಯಾರು ಮಾಡಿದ್ದು ಹಕೀಂ ನಂಜುಂಡನ್ನ? ಟಿಪ್ಪು ಮಾಡಿದ್ದು. ಅದಾದ್ಮೇಲೆ ನಮ್ಮ ಇದೇ ಅರಮನೆಯಲ್ಲಿ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಮುಸ್ಲಿಮರು ಮಕ್ಕಳನ್ನ ಕರ್ಕೊಂಡ್ ಬರ್ತಾರೆ. ಮತ್ತೆ ಎಷ್ಟೋ ದರ್ಗಾಗಳಿಗೆ ಹಿಂದೂ ಮಕ್ಕಳನ್ನ ಕರ್ಕೊಂಡು ಹೋಗ್ತಾರೆ, ಏನಾದ್ರೂ ಆರೋಗ್ಯ ಸರಿ ಇಲ್ಲದೆ ಇರ್ಬೇಕಾದ್ರೆ. ಮತ್ತು ಉತ್ತರ ಕರ್ನಾಟಕದಲ್ಲಿ ಎಷ್ಟು ಸೌಹಾರ್ದ ಇದೆ. ಅವರ ಹಬ್ಬದ ಆಚರಣೆಯಲ್ಲಿ ಇವರು ಹೋಗಿ ಅವ್ರ ಮನೆಯಲ್ಲಿ ಊಟ ಮಾಡೋದು, ಕೀರ್ ಕುಡಿಯೋದು, ಆ ತರದ್ದೆಲ್ಲ ಇದೆ. ಹಾಗಾಗಿ ಯಾವುದೋ ಒಂದು ನೆಪ ಸಿಕ್ತು ಅಂತ ನಾವು ಚಚ್ಚಾಡೋದು ಬೇಡ. ಅದು ಒಂದು ವಿಷಯ. ಸೂಪರ್. ಆಹಾ, ಏನ್ ಡೈಲಾಗ್ ಹೊಡೆದೆ. ಕಾವೇರಿ ಅಂತೀವಿ, ಕಾವೇರಿ ನದಿಗೆ ಹೆಸರಿಟ್ಟಿರ್ತಾರೆ ಯಾರು. ಆ ನದಿಗೆ ಹೆಸರಿಡುವಾಗ ಇದು ಸಾಬ್ರು ಕುಡಿಬಾರ್ದು, ಮುಸ್ಲಿಮರು ಇವರು ಕ್ರಿಶ್ಚಿಯನ್ಸ್ ಕುಡಿಬಾರ್ದು ಈ ನದಿ ನೀರು ಅಂತಿರತ್ತಾ? ದುಡ್ಡಿಗೆ ಲಕ್ಷ್ಮಿ ಅಂತೀವಿ. ಬೇರೆ ಯಾವ ಸಮುದಾಯದವರು ದುಡ್ಡನ್ನ ಬಳಸೋದಿಲ್ವಾ? ಪುಸ್ತಕಕ್ಕೆ ಸರಸ್ವತಿ ಅಂತೀವಿ ನಾವು ಅಲ್ವಾ? ಇದು ಈ ನೆಲದಲ್ಲಿ ಬಂದಿರೋದು. ಅದು ಯಾಕೆ ಬಂದಿದೆ ಅಂದ್ರೆ, ನೋಡಿ, ನಮ್ಮನ್ನೆಲ್ಲ ಒಗ್ಗೂಡಿಸ್ಲಿಕ್ಕೆ ಏನೋ ಒಂದು ಕೇಂದ್ರ ಬಿಂದು ಬೇಕಾಗುತ್ತೆ. ಅದು ಧರ್ಮವೋ ಹೆಸರೋ ಇನ್ನೊಂತದ್ದು. ಈ ಭಾಷೆಯ ಹೆಸರಲ್ಲಿ ನಮ್ಮನ್ನೆಲ್ಲ ಒಗ್ಗೂಡಿಸ್ಲಿಕ್ಕಿರೋದು. ನಾವು ಈ ನೆಲದಲ್ಲಿ ಎಲ್ಲವನ್ನೂ ತಾಯಿ ಅಂತೀವಿ, ಪ್ರಕೃತಿ ಮಾತೆ ಅಂತೀವಿ, ನದಿಗಳಿಗೆ ಹೆಣ್ಣಿನ. ಹಾಗೆ ಆ ಪರಂಪರೆಯಲ್ಲಿ ಬಂದಿರೋದು ತಾಯಿ ಭುವನೇಶ್ವರಿ ಅಂತಲೇ ಹೊರತು ಯಾರನ್ನೋ ಹೊರಗಿಡಬೇಕು ಅನ್ನುವ ಉದ್ದೇಶದಿಂದಲ್ಲ. ಆ ಹೇಳಿಕೆ ಅವರದ್ದು ತಪ್ಪು. ಅವರು ಸಾಬ್ರು ಅನ್ನೋ ಕಾರಣಕ್ಕೆ ಬರಬಾರ್ದು. ಅವ್ರ್ಯಾಕೆ ಬರಬೇಕು ನಮ್ ದೇವಸ್ಥಾನಕ್ಕೆ ಅಂತ ಹೇಳುವ. ನಿಮ್ಗೆ ಪ್ರಶ್ನೆ ಸರ್, ಬಿಜೆಪಿಗರಿಗೆ ಕಟ್ರೀನಾ ಕೈಫ್ ಹೋಗಿ ಗಂಗೆಯಲ್ಲಿ ಮುಳುಗೆದ್ದಾಗ ಅದನ್ನ ಸಂಭ್ರಮಿಸುವ ಬಿಜೆಪಿಗರು, ಸ್ವಾಗತಿಸುವ ಬಿಜೆಪಿಗರು, ಸಂತೋಷ್ ಲಾಡ್ ಅವರು ಹೇಳಿದಾಗೆ ಅಜೀಂ ಪ್ರೇಮ್ಜಿ ಅವರು ಕೊಡುವ ಯಥೇಚ್ಛವಾದ ದಾನವನ್ನ ಸ್ವಾಗತಿಸುವ ಬಿಜೆಪಿಗರು, ಬಾನು ಮುಸ್ತಾಕ್ ಅವರು
ಈ ದಸರಾ ಉದ್ಘಾಟನೆಗೆ ಬಂದ್ರು ಅಂದ ತಕ್ಷಣ ಯಾಕೆ ಅದಕ್ಕೆ ಆಕ್ಷೇಪ ವ್ಯಕ್ತಪಡಿಸ್ತೀರಿ ಅನ್ನೋ ಪ್ರಶ್ನೆ. ಯಾಕಂದ್ರೆ ಜನ ಚೇಂಜ್ ಕೇಳ್ತಾ ಇದಾರಲ್ಲ ಸರ್.